hello everyone, welcome back to my YouTube. ಚೆನ್ನಾಯ್ತಾ? ಎಲ್ಲಿ ಬಂದ್ರು ನೋಡಿ guys. ಊಟ ಕರೆಕ್ಟ್ ಆಗಿ ಬಿದ್ದು ಅನ್ಲಿಮಿಟೆಡ್ ಅಪ್ಪ ಎಂದು ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲಿಗೆ ಹೋಗ್ತಿದ್ದೀವಿ, ಏನೇನು ಮಾಡ್ತೀವಿ, ಅಲ್ಲಿ ಏನು ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಈ ವ್ಲಾಗ್ನ ನೋಡ್ತೀರಿ. ಆ್ಯಂಡ್ ನಾವು 4 ಜನ ಹೋಗ್ತಿದ್ದೀವಿ. ಈ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾವುದ್ರಲ್ಲಿ ಹೋಗ್ತಿದ್ದೀವಿ ಅಂದರೆ ಇಲ್ಲಿ ನೋಡಿ ಗೈಸ್, ಇಷ್ಟು ಲಗೇಜ್ ಎಲ್ಲ ತೊಗೊಂಡಿದ್ದೀವಿ. ಇದರಲ್ಲಿ ಅಲ್ಲೊಂದು ಈ ಆಟೋದಲ್ಲಿ ಹೋಗ್ತಿದ್ದೀವಿ, 2 ಆಟೋದಲ್ಲಿ ಹೋಗ್ತಿದ್ದೀವಿ. 4 ಜನನೇ 2 ಆಟೋದಲ್ಲಿ ಹೋಗ್ತಿದ್ದೀವಿ. ಬಿಕಾಸ್ ಬೇಬಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೋಗ್ತಿದ್ದೀವಿ. ಕಾರಲ್ಲಿ ಹೋದ್ರೂ ನಾವು 4 ಮೆಂಬರ್ಸ್ ಇದ್ದೀವಿ. ಸೊ ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು ನಾವು 2 ಆಟೋದಲ್ಲಿ ಹೋಗ್ತಿದ್ದೀವಿ. ಇದರಲ್ಲಿಬ್ರು ಅದರಲ್ಲಿಬ್ರು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ ಗೈಸ್. ಬಾಯ್ ಬಾಯ್. ಅಮ್ಮುಗಳ್ಳಿ ಅಮ್ಮು ಆಮುಷಿನಿ ಆರು ನೋಡ್ತಿದ್ಯಾ? ರೋಡ್ ಸಕ್ಕತ್ತಾಗಿದೆ ಮಾತ್ರ. ಇನ್ನ ಎಷ್ಟು ದೂರ ಇದೆ? 2 ಕಿಲೋಮೀಟರಾ? 2 ಕಿಲೋಮೀಟರ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ರೈಟ್ ಆಗಿದೆ ಅಂತ ಅನ್ಸುತ್ತೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ರೋಡ್ ಅಂತೂ ಸಕ್ಕತ್ತಾಗೈತಲ್ಲ, ರೀಲ್ಸ್ ಮಾಡಕ್ಕೆ ಚೆನ್ನಾಗೈತೆ. ಗೈಸ್ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರೆಸಾರ್ಟಿಗೆ ಹೋಗ್ತಿದ್ದೀವಿ. ಹತ್ತತ್ರ ರೆಸಾರ್ಟ್ ಹತ್ರ ಇದ್ದೀವಿ. ಇನ್ನೇನು ರೀಚ್ ಆಗಬೇಕು. ಜಶ್ವಿ ಮಲ್ಕೊಂಡಿದ್ದಾಳೆ. ಇವಾಗ ಹೋಗ್ತಾ ಇದ್ದೀವಿ. ಫೇವ್ರೆಟ್ ಮಾವಿನಕಾಯಿ ಗಿಡನೇ ಐತೆ ಗುರು. ಇಲ್ಲೆಲ್ಲಾನು ಫುಲ್ ತೋಟ ಮಾವಿನಕಾಯಿ ಇದೆ. ಒಂದೂ ಇಲ್ವಲ್ಲೋ. ಇದೇನು ನಟರಾಜನ್ ಗುರುಕಲ್ಲ ಮುಖದಡ್ಡು ಅಂತೇನೋ ಐತೆ. ಈ ಊರ ಹೆಸರು ಅದೇ. ಚೆನ್ನಾಗಿದೆ ಅಲ್ಲ? ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ಫುಲ್ಲು ಧೂಳು ರೋಡೆಲ್ಲ. ಯಪ್ಪ, ಕನಕಪುರ ರೋಡು ಇವಾಗ ಒಂಚೂರು ಚೆನ್ನಾಗಿ ಆಗಿದೆ, ಬಟ್ ಮುಂಚೆ ಇನ್ನ ಹೆವಿ ಧೂಳು. ಜಸ್ಟ್ ಲೊಕೇಶನ್ಗೆ ರೀಚ್ ಆದ್ವಿ. ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತ. ಇದು ಬಂದು ಕನಕಪುರ ರೋಡಲ್ಲಿ ಇರೋದು. ಹತ್ತತ್ರ ಕನಕಪುರ ಸಿಟಿಯಿಂದ ಒಂದು 5 to 6 ಕಿಲೋಮೀಟರ್ ಅಷ್ಟೇ. ಸೊ ಹೋಗಿದ ತಕ್ಷಣ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡಿದ್ರು. ಮತ್ತು ಅಲ್ಲಿ ಗ್ರೀನರಿ ಆಗಲಿ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ರಿಸೆಪ್ಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರಿಸೆಪ್ಷನ್ಗೆ ಹೋದ್ವಿ. ಅವ್ರು ಹೇಳಿದ್ರು ಸೊ ನಿಮ್ಮ ID ಕಾರ್ಡ್ಸ್ ಎಲ್ಲ ಕೊಡಿ ಅಂತ. ಸೊ ಎಲ್ಲ ID ಕಾರ್ಡ್ಸ್ನೆಲ್ಲ ಕೊಟ್ಟು ಮತ್ತು ಒಂದು ಫಾರ್ಮ್ನ ಕೂಡ ಕೊಟ್ಟರು. ಸೊ ನಿಮ್ಮ ನೇಮು, ಏಜು, ಎಷ್ಟು ಜನ ಬಂದಿದ್ದೀರಾ ಆ್ಯಂಡ್ ಎಲ್ಲರದ್ದು ಸೈನು ಮತ್ತು ಎಷ್ಟು ಗಂಟೆಗೆ ಚೆಕ್-ಇನ್ನು ಚೆಕ್ಔಟು ಅಂತೆಲ್ಲ ಫಾರ್ಮ್ನ ಫಿಲ್ ಮಾಡಿ ಆ್ಯಂಡ್ ಆ ಫಾರ್ಮ್ನ ಕೊಟ್ಟು ನಾವು ಹೋದ್ವಿ. ಅಲ್ಲ ಅದೇ ಥರ ಅದಲ್ಲ, ಅದು ಹೆಸರುಗಳು ಅದೇ ಥರ ವೈಟ್. ಆ್ಯಂಡ್ ನಮಗೆ ವೈಲ್ಡ್ ವ್ಯಾಲಿ ರೆಸಾರ್ಟ್ದು ಬ್ಯಾಂಡ್ ಕೂಡ ಕೊಟ್ಟರು. ಇದು ಬಂದು ವಾಟರ್ ಪ್ರೂಫ್ ಬ್ಯಾಂಡು. ಇದು ನಾವು ರೆಸಾರ್ಟ್ಗೆ ಹೋಗಿದ್ದೀವಿ ಅಂತ. ಸೊ ಇದು ಹ್ಯಾಂಡ್ಸಲ್ಲಿ ಹಾಕ್ರೆ ಟಿಕೆಟ್ ತೊಗೊಂಡಿದ್ದೀವಿ ಅಂತ. ಸೊ ಇದನ್ನು ಕೂಡ ಹಾಕಿದ್ರು ಎಲ್ಲರಿಗೂ, 4 ಮೆಂಬರ್ಸ್ಗೂ. ಜಶ್ವಿನ್ ಮಾತ್ರ ಹಾಕಿಲ್ಲ. ಸೊ 4 ಜನಕ್ಕೂ ಹಾಕಿದ್ರು ಇದನ್ನು. ಐ ಗುಂಡ ಐ ಗುಂಡ ಗೈಸ್ ರಿಸೀವ್
ರಿಸೀವ್ ಅಂತ ಇದೀನಿ ಏನು ರಿಸೀವ್ ಹೋಗ್ತಾ ಇದೀವಿ ನಮ್ಮ ಪಾಪುದ ಆಸ್ತಿ. ರೂಮ್ಸ್ ಹತ್ರ ಬಂದಿದ್ದೀವಿ ಇವಾಗ. ನಾವು ಬುಕ್ ಮಾಡಿರೋದು ಕಾಟೇಜಸ್ಸು. ಇದು ಬಂದು ಕಾಜಿ ಕ್ಯಾಬಿನ್ಸು. ನಾವು ಬುಕ್ ಮಾಡಿರೋದು ಕಾಟೇಜಸ್ಸು. ನೋಡಿ ಒಂದು ದಿನಕ್ಕೆ ಎಷ್ಟು ಬಟ್ಟೆ ತಂದಿದ್ದೀವಿ ನೋಡಿ. ಒಂದು ದಿನಕ್ಕೆ ಎಷ್ಟು ಬಟ್ಟೆ ನಾನು ನೋಡಿ ಕೈಸ್ ಬಂದಿದ್ದೀವಿ. ಹಾಯ್ ಹಾಯ್ ಮಾಡಿ ಹಾಯ್. ಇಲ್ಲಿ ನಮ್ಮ ಫ್ರೆಂಡು ಇದೆ. ಮೊಳೆ ಇದೆ ನೋಡ್ಕೊಂಡು ನೋಡಿ. ಬಾ ಫಸ್ಟ್. ರೂಮ್ ಸಕ್ಕತ್ತಾಗಿದೆ ಅಲ್ಲ. ಲಗೇಜಸ್ ಎಲ್ಲ ಇದ್ರ ಮೇಲೆ ಇಡು. ಹೆಂಗಿದೆ ರೆಸಾರ್ಟ್? ಸೂಪರ್ ಆಗಿದೆ. ಟೈಮ್ ಎಷ್ಟು ಗೊತ್ತಾ ಗೈಸ್? 1 ಗಂಟೆಗೆ ಚೆಕ್ ಇನ್ ಇದ್ದಿದ್ದು. ನಾವು ಬಂದಿರೋದು ಎಷ್ಟೊತ್ತಿಗೆ? 2:30ಗೆ. ಅದಕ್ಕೆ ಪ್ಯಾಕ್ ಮಾಡೋದಕ್ಕೆ ಟೈಮ್ ಹಿಡಿತು. ಅದು ಪಾಪು ಲಗೇಜ್ ಎತ್ಕೊಂಡು ಬರ್ಬೇಕಲ್ವಾ. ಸೊ ಲೈಕ್ ಫುಲ್ ಎಂಜಾಯ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀವಿ. ಹಾಕಿ ಡಿಶ್ ಮಾಡು. ಡಿಶು ಪಾಪು ಕಟ್ಟಿಲ್ವಾ? ಡಿಶ್ ಬಾನ್ರಿ ಹೋಗೋಣ. ಟಾರ್ಚ್ ಚೆನ್ನಾಗೈತೆ ಫೋನಲ್ಲಿ. AC ಅವೈಲೇಬಲ್ ಇದೆ. ನೀವು ನೋಡಿ, ನೀವು ಬಂದ್ರಿ, ನೀವು ಆರಾಮಾಗಿದ್ರಿ, ಪೀಸಾಗೋಗ್ರಿ. ಪೀಸಾಗಿ ಎಂಜಾಯ್ ಮಾಡ್ಬೋದು ಮಾತ್ರ ಇಲ್ಲಿ. ಬನ್ನಿ ಹೋಗೋಣ ಎಲ್ಲ ಊಟಕ್ಕೆ. ಬೀಗ ಹಾಕ್ರಿ. ಹುಡುಗಿ ಟೆನ್ಷನ್ ಇರಲ್ಲ. ಪೀಸಾಗಿ ಬಂದು ಪೀಸಾಗೋಗ್ರಿ. ಬೀಗ ಹುಷಾರು. ಕಾಸೇನು ಬೇಡವಾ? ಫೋನ್ ಏನು ಎತ್ಕೊಂಡೇ ಇಲ್ಲ. ಪ್ರಿಯಾ ರೂಮ್ ನೋಡಕ್ ಮಸ್ತಾಗೈತೆ. ಬಾಗ್ಲಿನಕ್ಕೆ ಈ ಥರ ಹಾಕ್ಬಿಟ್ಟಿರೋದು ಆಗಲ್ಲ. ಕಾಮನ್ ಬನ್ರಿ. ಹೊಟ್ಟೆ ಸೇತ ಗೈಸ್, ಮೊದಲು ತಿನ್ಬೇಕು. ನಾವು ಇದನ್ನೇ ಬುಕ್ ಮಾಡೋಣ ಅನ್ಕೊಂಡ್ವಿ. ಬಟ್ ಇದು ಬಂದು ಎಷ್ಟು ಜನಕ್ಕೆ? ಇದು 4 ಮೆಂಬರ್ಸೇ. ಬಟ್ ಪಾಪು ಇದೆಯಲ್ಲ, ಮೆಟ್ಲೆಲ್ಲ ಇದೆ ಅದ್ರೊಳಗಡೆ. ಅದಕ್ಕೇನೆ ಇಲ್ಲಿ ಇದನ್ನೇನೆ ಪೇ ಮಾಡ್ಬೇಕಂತ ಎಕ್ಸ್ಟ್ರಾ. ರಾಕೆಟ್ ಎಜೆಕ್ಟರ್ಗೆ ಇದು ಎಕ್ಸ್ಟ್ರಾ ಪರ್ ಪರ್ಸನ್ 200 ಅಂತೆ. ಅದು ನಾನು ಆಡ್ತೀನಿ. ನಂಗೂ ಇಷ್ಟ. ನಾನು ದುಡ್ಡು ಕೊಟ್ಟು ಆಡ್ತೀನಪ್ಪ. ಲಂಚಿಗೆ ಹೋಗ್ತಿದ್ದೀವಿ ಗೈಸ್. ಲಂಚಿಗೆ ಇವಾಗ ಹೊಟ್ಟೆ ಸಕ್ಕತ್ ಹಸಿತೈತೆ, ಆಗ್ತಾನೆ ಇಲ್ಲ. ಬಂದು ಹೋಗೋಣ. ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ. ಚೆನ್ನಾಯ್ತಾ? ರೋಟಿ ಚೆನ್ನಾಗಿಲ್ಲ. ಚೆನ್ನಾಯ್ತಾ? ಸೂಪರ್. ಗಾಯ್ತು ಬಚ್ಚಿ. ಚಿಕನ್ ಫ್ರೈ ಚೆನ್ನಾಗಿಲ್ಲ. ಇನ್ನೇನು ಸಮಾಚಾರ? ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಪ್ರಿಯಾ ತಿಂದ್ಬಿಟ್ಟು? ಆ್ಯಕ್ಟಿವಿಟೀಸ್ ಆಡೋಕ್ಕಾ? ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪು ಫೀಡ್ ಮಾಡಿ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗೋದು. ಒಂದು 10 ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಆಡಿಕೊಂಡು ನೈಟ್ ಏನು? ನೈಟ್ ಫೈರ್ ಕ್ಯಾಂಪಾ? ಇದು ಏನದು ಫೈರ್ ಕ್ಯಾಂಪ್ ಇದೆ. ಮತ್ತು ರೈನ್ ಡ್ಯಾನ್ಸು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೀವು ಆಡ್ರಿ. ನೀನು ಆಡಲ್ವಾ ಸ್ವಿಮ್ಮಿಂಗ್ ಪೂಲು? ಯಾಕೆ? ತಣ್ಣೀರಿಲ್ಲ, ಮುಟ್ಟಿಲ್ಲ, ನಾನು ಆಡಲ್ಲ. ಹೌದಾ? ಮಗು ಕೋಲ್ಡ್ ಆಗುತ್ತೆ. ಸರಿ ಆಯಿತು. ಇನ್ನು ಚಂದು ಇರ್ಲಿ ತಿನ್ನು. ಸಿಂಧು, ನೀರುಳ್ಳಿ ಏನಕ್ಕೆ ಜಾಸ್ತಿ ತಿನ್ನೋದು? ಎತ್ತು ಮಾತಾಡೋ, ತಲೆ ಎತ್ತು ಮಾತಾಡೋ. ಏನಕ್ಕೆ ಕೇಳೋ? ಹೇಳ ಮಚ್ಚಿ. ಹಂಗೆ ಮುಚ್ಚ ಜೀರ್ಣ ಆಗುತ್ತೆ. ಜೀರ್ಣಾಗುತ್ತೆ ಅಂತ ಇರಟೆ ತಿಂದ್ರೆ. ಇದು 2ನೇ ಸತಿ ತಿಂತಾರಲ್ಲ ಅಣ್ಣವ್ರು. ಸುಮ್ಮನೆ ಜೋಕು ಗೈಸ್, ಯಾರು ರಿಯಲ್ ಆಗಿ ತಿನ್ಕೊಳಕ್ ಹೋಗ್ಬೇಡಿ. ತಿಂತಾರೆ, ಜೀರ್ಣ ಆಗಕ್ಕೆ ತಿಂತಾರೆ. ಚಂದೋಣ ಹೇಳಿದ್ದಾರೆ. ನಿಮ್ಮ ಬಾಯಿಂದನೇ ಹೇಳಿದ ಅವಾಗಲೇ. ಜೋಕು ಗೈಸ್, ಅದು ಸೀರಿಯಸ್ ಆಗಿ ತಗೋಬೇಡಿ. ಅಣ್ಣ ಚಿಕನ್ ಫ್ರೈ ಎಲ್ಲಿ ಬಂದ್ರು ನೋಡಿ ಗೈಸ್, ಇವಳು ಆಟಗಳು. ಇವ್ನು ಆಟ ಆಡೋದು, ಇವ್ನು ನೋಡ್ಕೊಳ್ಳೋದು, ಐಸ್ ಕ್ರೀಮ್ ತಿನ್ಕೊಂಡು ನೋಡ್ಕೊತಾ ಅವನೇ. ಅಮ್ಮ ಅಲ್ಲಾಡಲಿ. ನೋಡ ಚಂದ್ರಣ್ಣ ಸೈಟ್ ಮಾಡ್ತಿದ್ದ ಅಂತೈತೆ.
ಐದು ದಿನ ಬಿಡ್ರಿ ಇವ್ರು ಆಯ್ತು ಐಸ್ ಕ್ರೀಮ್ ತಿನ್ಬೇಕು ಸರಿಯಾಗಿ ತಿನ್ಬೇಕಪ್ಪ ಎಲ್ಲ ಬಂದ್ರೆ. ಚಂದು ಅಣ್ಣ ಹರ್ಷಿತ ಮುದ್ದಾದ ತಂಗಿ ಚಂದು ಅನ್ನಂಗೆ. ಹೌದು ಅವ್ನು ನಮ್ಮ ಅಣ್ಣ, ಇವನು ಇನ್ನೊಬ್ಬ ಅಣ್ಣ. ಐದು ತಿನ್ನತ್ತೀಯಾ ಇನ್ನೂ ಹೆಚ್ಚು ನಂದು ಸೇರ್ತೀನು. ಇದೆ ಅತ್ತಾನ. ಹಾಯ್ ಚಂದು. ಗೇಮ್ ಆಡ್ತಾ ಇದೀವಿ ಇವಾಗ. ಇದಾಡೋಣ. ಗುಡ ಇಸ್ಕೊಂಡು ಆಟಾಡ್ತಾ ಇರೋದಿದು. ಇವಾಗ ಇಲ್ಲ ಹತ್ತುತ್ತಾರದಾ? ಓಪನ್ ಮಾಡ್ಬೇಕಿದು ಲಾಕ್. ಹೌದಾ? ಏನಪ್ಪ ನಗ್ತಿರೋದೀನು? ನೀನು ಅತ್ತಮ್ಮ ಹತ್ತು. ಸೈಕಪ್ಪ ಅದೆಲ್ಲ. ಬಿದ್ರೆ ಕೆಳಗಡೆ ಹಂಗೆ ಅಷ್ಟೇ. ಬಿಲ್ಲಲ್ಲ ಮಚ್ಚ ಇದೆಲ್ಲ ಇಟ್ಕೋಬೇಡ್ದು. ಬನ್ರಿ. ಹತ್ತು 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 ಹತ್ತುತ್ತೀನಂದಲ್ಲ ಹತ್ತು. ಹತ್ತು ಹತ್ತು ಅವ್ರು ಹಿಡ್ಕೊಂಡ್ರೆ ಮಧ್ಯದಲ್ಲಿ ಹಿಡ್ಕೊಂತಾರೆ, ಬಿದ್ರೆ ಬಿದ್ರೆ ಇಟ್ಕೊಂಡ್ಬಿಡ್ತೀವಿ. ಹೌದು ಹಿಡ್ಕೊಂತಾರೆ ಅವರು, ಅದಕ್ಕೆ ಬಿದ್ರೆ ಹಿಡ್ಕೋತಾರ ಅವರು. ಹತ್ತದ್ಲೇ ಚಂದು ನೀನು ಆಡ್ತೀಯಾ? ನೀನು ಆಡ್ತೀನಪ್ಪ. ಹತ್ತಿಗಳಲ್ಲ ಪಪ್ಪಿಡಾಗಿ ಹತ್ತು ಸೈಕಿದೆಲ್ಲ ಬೂಚ ಹತ್ತು ಹತ್ತು. ನೀನು ಒಬ್ನೇ ಹತ್ತಿರೋದು ಹತ್ತು. ಅಣ್ಣ ಬಿಟ್ಬಿಡೋಣ ಕೆಳಗಡೆ. ಬಿಟ್ಬಿಡು. ಬಿಡ್ತಾವ ಡಬ್ ಅಂತ ಅಲ್ಲಿ ನೋಡಿ ಇವಾಗ. ಅಲ್ಲ ಡಬ್ ಅಂತ ಬಿಡ್ರಲ್ಲ. ಬೇಡಪ್ಪ ಯಾವ್ದು ಹೇಳಿದ್ದು? ಹತ್ತು 14 ಸಾಕು ಬಿಸಿ. ನೆಕ್ಸ್ಟ್ ಯಾರು ಹೋಗ್ತೀರಾ? ಒಂದು ಎಕ್ಸಲ್ ಇದೆ ಕಣ ಇವಾಗ. ಸೈಕಾ ವಸಂತ್ ಅಮ್ಮಪುರಿ ಅವ್ರ ಗಂಡ ನೋಡಿ ಫ್ರೆಂಡ್ಸ್ ಹೆಂಗೆ ಕೂತಿದ್ದಾರೆ ಸೈಕೋ. ನೆಕ್ಸ್ಟ್ ನೀವು ಹೋಗ್ರಿ. ಅರೆ ನಾವು ಬಿಡಲ್ವಾ? ಇಲ್ಲ ಇಲ್ಲಿಂದ ದೂರ ದೂರ ರೋಪ್ ಹಾಕೋದು. ಹೋಗ್ಲೇಬೇಕಿದು. ಹಿಂದೆಯಿಂದ ಹೋಗ್ರಿ ಹೋಗುತ್ತೆ. ಬೇಡ ಅಂದ್ರೆ ಇಳಿಸ್ಬಿಡ್ತೀರಾ ಅರ್ಧದಲ್ಲೇ? ಬಾಯ್ ಆದರೆ ಅರ್ಧ
करप में अर्धा है ना साफ हो गया ಕನ್ನಡ ಬರುತ್ತಾ? हिंदी में ओनली ಏ ಬಿಡು ಬಿಡು. भाई 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 अरे फिश है ना आपका अर्धा है ना अर्धा में हाँ गिर जाओगा इधर है नहीं ना फुल लटाके ना ಇಲ್ಲ ಪ್ರಿಯಾ ಫುಲ್ ಬರಲೇಬೇಕಂತೆ ದೂರ ಹಾಕಿದೆ ನೋಡಿ ಇದು. ಭಯ. ಇದು. ಯಾರು ಇದನ್ನ ಆಡಲ್ಲ. ಆಡ್ಕೊಳಪ್ಪ. ಕೈ ಯಾವ ತರ ಬರುತ್ತೆ ಗೊತ್ತಾ? ಬುಚ್ಚ ಯಾಕೆ ಬೇಡ ಬುಚ್ಚ ಸಾಕು ಬೇಡ. ಇದೇ ಐತಲ್ಲ ಸ್ವಿಮ್ಮಿಂಗ್ ಹೋಗೋಣ ಬಾ. ಅಮ್ಮ ಸ್ಲಿಪ್ಪರ್ ಕೊಡು, ಇದೊಂದು ಆಡ್ತೀನಿ. ನೋಡಪ್ಪ ನೀನ್ ಆಡ್ಕೊಳಪ್ಪ. ಆಯ್ತಪ್ಪ ನೀನು ಯಾವತ್ತೂ ನಮ್ಮನ್ನೆಲ್ಲೂ ಹೋಗಲ್ಲ ಬುಚ್ಚ ಬುಚ್ಚ ಈಗೇನಿಲ್ಲ ಬೇಡ ಬುಚ್ಚ ಕಾಲೇ ನಡೀತಿದ್ದೆ ಹಿಡ್ಕೋಬೇಕಾ? ಯಾಕೆ ಪ್ರಿಯಾ ಏನಾಯ್ತು ಇವಾಗ ಬಂದು ಇಷ್ಟೇ ಮಗ ನಮ್ಮ ಲಾಸ್ಟಲ್ಲಿ ಇರ್ತೀರ ಬೈ ಯಾರೋ ಬೈ ಬೇಗ ಜಲ್ದಿ ಅದಂತೆ ಪಿಚ್ಚೆ ಜಲ್ದಿ ಯಾರೋ ಬೈ ಬಾವು ಬಿಚ್ಚಬೇಡ ಅಂದ. ಯಾರೋ ಕೈಲೆಲ್ಲ ಬೈ ಚಂದು ಅದು ಆಡ್ಬೇಡ, ತೆನ್ನ ಬರುತ್ತೆ. ನಂಗೆ ಆಡಕೈತಲ್ಲ ಇಲ್ಲಿ ಎಸಿಯ ಬಾಲು ಏ ಬಾಲ್ ಕ್ಯಾಚ್ ಹಿಡಿರೋ ರೆಡಿ ಇಳಿ ಇಳಿ ಇಲ್ಲ ಇಳಿಯೇ ಇಳಿಯೇ ಬೇಗ ಇಳಿಯೇ ಊಟ ಕರೆಕ್ಟಾಗಿ ಬಿದ್ದೈತೆ ಸ್ವಿಮ್ಮಿಂಗ್ ಅಲ್ಲಿ ಅದಕ್ಕೆ ಆಡ್ತಾವ ನೀನು ತಿರ್ಗಾ ಇವಾಗ ಬರುತ್ತೆ 5 ಗಂಟೆಗೆ ನೋಡೋ ಊಟದ ಟೈಮಿಂಗ್ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೋತಾನೆ. ನಿಜ ನಂಗೆ ಗೊತ್ತಿಲ್ಲ 5 ಗಂಟೆ ಅಂತ, ದೇವ್ರಣೆಗೆ ನಂಗೆ ಗೊತ್ತಿಲ್ಲ. ಸಕ್ಕದ ಇದೆ ಮಾತ್ರ ಇಲ್ಲಿ. ನಾನು ಆಡಕ್ಕಾಗಲ್ವೇ, ಕುತ್ಕೊಂಡಿದ್ದೀನಿ ನೋಡಿ ಗೈಸ್, ಇವರೆಲ್ಲ ಆಡ್ತಾವ್ರೆ. ಕೂದ್ಲು ಹಾಕುದ್ ನೀರ್ ಹಾಕೋರು ಯಾಕೆ ಕೂದ್ಲು ನಿಲ್ತಾ ಮಲ್ಕೋತಾ ಇಲ್ಲ ನಿಂಗೆ? ತೋರ್ಸು ನೋಡು, ಅದು ಕೂದ್ಲು ಮಲ್ಕೋತಾನೆ ಇಲ್ಲ. ರೈನ್ ಡ್ಯಾನ್ಸ್ ಅಪ್ಪ, ರೈನ್ ಡ್ಯಾನ್ಸು, ರೈನ್ ಡ್ಯಾನ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಆಗೈತೆ ಮಚ್ಚಿ. ನಾನು ಹಂಗೆ ಮಾಡ್ತೀನಿ ಡ್ಯಾನ್ಸ್, ನಾನು ಹಂಗೆ ಮಾಡ್ತೀನಿ, ನೀವು ನೀರಲ್ಲಿ ಆಡ್ರಿ. ಒಣ್ಣಟಯ್ಯ ನೀನು.
ರೈನ್ ಡ್ಯಾನ್ಸ್ ಬೇರೆ 4 o'clock ಸ್ಟಾರ್ಟ್ ಆಯಿತು. ಸಕ್ಕದಾಗಿತ್ತು. ನಾನು ಆಡಿಲ್ಲ, ಇವರೆಲ್ಲ ಎಂಜಾಯ್ ಮಾಡಿದ್ರು. ಸೊ ನಾನು ಎಂಜಾಯ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವರ್ಷ ಎಂಜಾಯ್ ಮಾಡ್ತೀನಿ, 1 ವರ್ಷ ಆಗಲಿ ಪಾಪುಗೆ ಅಂತ. ಸೊ ನಾನು ನೀರಲ್ಲಿ ಆಡೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಮತ್ತು ನಾನು ಕೂಡ ಒಂದು ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಇವ್ರನ್ನ ನೋಡಿಕೊಂಡು. ಅವಳು ಡ್ಯಾನ್ಸ್ ಆಡ್ತಿದ್ಲು. ಫುಲ್ಲು ಚಳಿನೂ ಇತ್ತು, ಒಂದು ಕಡೆ ಬಿಸಿಲು ಇತ್ತು. ಚೆನ್ನಾಗಿತ್ತು. ನನಗೂ ಆಡಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ಬಟ್ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ಆಮೇಲೆ ನಾನು ಬರೀ ಎಂಜಾಯ್ ಮಾಡ್ತಾಯಿದ್ದೆ ಸಾಂಗ್ಸಲ್ಲೇ. ಬಟ್ ನಾನು ನೀರಲ್ಲಿ ಆಡೋಕ್ಕೆ ಹೋಗಿಲ್ಲ. ಇವ್ರು ನೀರಲ್ಲೆಲ್ಲ ಆಡಿದ್ರಲ್ಲ, ಸೊ ಒಂಥರ ಚಳಿ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಸೊ ಸ್ನ್ಯಾಕ್ಸಿಗೆ ಹೋದ್ವಿ ಕಾಫಿ ಕುಡಿಯೋಣ ಅಂತ. ಸೊ ಅಲ್ಲಿ ಕೂಡ ಸ್ನ್ಯಾಕ್ಸ್ ತಿಂದು ಸ್ಯಾಂಡ್ವಿಚ್ಚು ಮತ್ತು ಏನೇನೋ ಇತ್ತು. ಸೊ ಅದನ್ನೆಲ್ಲ ತಿಂದು ಹೋದ್ವಿ. ನನ್ನ ಪಾಪುನ ಕೂಡ ಹರ್ಷಿತಾ ಇಟ್ಕೊಂಡಿದ್ಲು. ಫುಲ್ಲು ಎಂಜಾಯ್ ಮಾಡ್ತಾಯಿದ್ವಿ. ಅವಳಂತೂ ಫುಲ್ಲು ಎಂಜಾಯ್ ಮಾಡ್ತಾಳೆ. ಆಚೆ ಬಂದರೆ ಒಂಚೂರು ಟಾರ್ಚರ್ ಕೊಡೋಲ್ಲ ನನಗೆ. ಸೊ ಇವಾಗ ಫೈರ್ ಕ್ಯಾಂಪಿಗೆ ಹೋಗೋಣ ಅಂದ್ಬಿಟ್ಟು 8 o'clock ಫೈರ್ ಕ್ಯಾಂಪ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಸಾಂಗ್ ಇತ್ತು ಗೈಸ್. ಅಲ್ಲಿ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸಾಂಗ್ನ. ನನ್ನ ಮಗಳಂತೂ ಫೈರ್ ಕ್ಯಾಂಪಲ್ಲೂ ಕೂಡ ತುಂಬಾ ಎಂಜಾಯ್ ಕೂಡ ಮಾಡ್ತಿದ್ದಾಳೆ. ಮತ್ತು ಅಲ್ಲೂ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಬೇಬಿ ಕೂಡ ಡ್ಯಾನ್ಸ್ ಮಾಡ್ತೀವಿ ಇವಾಗ. ಸೊ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಕಾಪಿರೈಟ್ ಸಾಂಗ್ ಜೊತೆಗೆ ಹಾಕಿದ್ದೀರಾ ಅಂತ. ಸೊ ನಿಜವಾಗ್ಲೂ ಬರ್ಡೇ ವ್ಲಾಗ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕಂತೂ ನಂಗೆ ನಿಜ ಟೈಮೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಡಿಟೇ ಮಾಡಿಲ್ಲ. ಅದಕ್ಕೆ ಕಾಪಿರೈಟ್ ಬಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಹಂಗೇ ಅಪ್ಲೋಡ್ ಮಾಡಿದ್ದೀನಿ. ನಂದಾಗಿರ್ಬೋದು, ನಮ್ಮ ಹಸ್ಬೆಂಡ್ದಾಗಿರ್ಬೋದು ಬರ್ಡೇ ವ್ಲಾಗಲ್ಲಿ ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸಾರಿ ಗೈಸ್, ಇನ್ಮೇಲಿಂದ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ಸಾಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ಮಗಳು ರಿಲೇಟೆಡ್ ಸಾಂಗ್ಸ್ ಕೂಡ ಹಾಕಿದ್ರು. ಚಂದೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಿದ್ವಿ ಎಲ್ಲರೂ. ನಾನು ನನ್ನ ಮಗಳು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಯಾವ ಸಾಂಗ್ ಅಂದರೆ ಇದು ಯಾವುದದು ಡಿ ಬಾಸ್ದು ಸಾಂಗು, ಕುಲ್ಕಬೇಡ ಸಿಲ್ಕು, ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ವಿ. ಸುಮ್ಮನೆ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಿದ್ವಿ. ಹಂಗೆ ಇರಬೇಕಲ್ಲ, ಲೈಟಾಗಿ ಎಂಜಾಯು ಮಾಡಬೇಕು. ಮತ್ತು ಆವಾಗ ಮಕ್ಳಿಗೂ ಸ್ವಲ್ಪ ರಿಫ್ರೆಶ್ನೆಸ್ ಇರುತ್ತೆ. ಮತ್ತು ನಮಗೂ ಅಷ್ಟೇ. ಅಂದರೆ ಆಚೆ ಹೋಗಿ ಅಭ್ಯಾಸ ಆಗಿ ಈ ಥರ ಮನೇಲೇ ಇರೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಜನ ಸ್ವಲ್ಪ ಪಾರ್ಟಿನೂ ಮಾಡಿದ್ವಿ ಹಂಗೆ ಲೈಟಾಗಿ ಅಷ್ಟೇ, ಜಾಸ್ತಿ ಏನಿಲ್ಲ. ಆ್ಯಂಡ್ ನನ್ನ ಮಗಳು ಕೂಡ ಅಷ್ಟೇ, ಅವಳಿಗೆ ಸೇಫ್ಟಿ ಫಸ್ಟು. ಎಲ್ಲೋದ್ರೂ ಅಷ್ಟೇ ಫಸ್ಟು ಸೇಫ್ಟಿನೇ ನೋಡ್ತೀನಿ ನಾನು. ಸೇಫ್ಟಿ ಇಲ್ಲ ಅಂದರೆ ನಾನು ಆ ಜಾಗಕ್ಕೆ ಹೋಗಲ್ಲ. ಸೊ ಅವಳಂತೂ ಆರಾಮಾಗಿದ್ಲು. ನನ್ನ ಮಗಳನ್ನ ಬಿಟ್ಟು 2 ನಿಮಿಷನೂ ನಾನು ಎದ್ದೇ ಇಲ್ಲ ಎಲ್ಲಿಗೂ. ಅಕಸ್ಮಾತ್ ಎದ್ರೂ ಒಂದು 5 minutes ವಸಂತೆ ನೋಡ್ಕೊತಿದ್ದ. ಅವಳಿಗೂ ಅಷ್ಟೇ ಬೆಡ್ಡೆಲ್ಲ ಹಾಕಿ ಅವಳನ್ನ ಫುಲ್ಲು ಪ್ಯಾಕ್ ಮಾಡಿ. ಚಳಿ ಕೂಡ ಇತ್ತು ಅಲ್ಲ ಸ್ವಲ್ಪ, ಅಲ್ಲಿ ವೆದರ್ ಕೂಡ ಕೋಲ್ಡ್ ಇತ್ತು. ಅವಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಳೆ ಆಚೆನೂ ಬಂದ್ರೂ. ಹರ್ಷಿತಾ ಅಂತೂ ಫುಲ್ಲು ನಗ್ತಾನೆ ಇದ್ಲು ಅಪ್ಪ. ನನಗಂತೂ ಒಳ್ಳೆ ಪೀಸ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟು ತುಂಬಾ ಇಷ್ಟ ಆಯಿತು. ಫೈರ್ ಕ್ಯಾಂಪಲ್ಲೂ ಅಷ್ಟೇ ಚಳಿನೇ ಆಗ್ತಾಯಿರಲಿಲ್ಲ. ಆ್ಯಕ್ಚುಲಿ ಬೆಂಕಿ ಇತ್ತಲ್ಲ, ಸೊ ಒಂಥರ ಬಿಸಿಯಾಗೇ ಇತ್ತು, ಚೆನ್ನಾಗಿತ್ತು. ಆಮೇಲೆ ನಾನು ಹರ್ಷಿತಾ ಕೂಡ ಡ್ಯಾನ್ಸ್ ಕೂಡ ಮಾಡಿದ್ವಿ. ಯಾವ ಸಾಂಗು ಅಂದರೆ ಕುಚಿಕು ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ವಿ ಇಬ್ಬರೂ. ಇದರಲ್ಲೂ ಕೂಡ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವೇ ಹೇಗೆ ಮಾಡ್ತಾಯಿದ್ದೀವಿ ಡ್ಯಾನ್ಸು ಅಂತ. ಏನೋ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಗೈಸ. ತುಂಬ ಜನ ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕ್ತೀರಾ. ಸೊ ಇದೆಲ್ಲ ಬೇಕಾ ನಿಮಗೆ, ಹಂಗೆ ಹಿಂಗೆ ಅಂತ. ಲೈಫ್ ಇರೋದು 2 ದಿನ ಗುರು. ಇರೋಷ್ಟು ದಿನ ಎಂಜಾಯ್ ಮಾಡಬೇಕು. ಇರೋಷ್ಟು ದಿನ ನಮ್ಮ ಜೊತೆಗೆ ಯಾರು ಇರ್ತಾರೆ ಅವ್ರ ಜೊತೆ ಚೆನ್ನಾಗಿರಬೇಕು. ನಮಗೆ ಯಾರು ಪ್ರೀತಿ ಕೊಡ್ತಾರೆ ಅವ್ರ ಜೊತೆ ನಾವು ಚೆನ್ನಾಗಿರಬೇಕು ಅಷ್ಟೇ ನಾನು ಹೇಳೋದು. ನಾವು ಇರ್ತೀವೋ ಇರಲ್ವೋ ನಾಳೆ ನಮಗೆ ಗೊತ್ತಿಲ್ಲ. ಬಟ್ ಇರೋಷ್ಟು ದಿನ ಎಂಜಾಯ್ ಮಾಡಬೇಕು ಲೈಫ್ನ, ಅಷ್ಟೇ ನನ್ನಲ್ಲಿರೋದು. ಇದನ್ನೇ ನಾನು ನಿಮಗೂ ಹೇಳ್ತೀನಿ. ನಾನು ಅಂದ್ಕೊಂಡಿರೋದು ಇಷ್ಟೇ, ಎಲ್ಲರ ಜೊತೆ ಚೆನ್ನಾಗಿರಬೇಕು, ಎಲ್ಲನೂ ಎಂಜಾಯ್ ಮಾಡಬೇಕಷ್ಟೆ, ಎಲ್ಲ ಕಡೆ ಸುತ್ತಬೇಕು. ಆಮೇಲೆ ನಾವಿಲ್ಲ ಅಂದರೆ ಸುತ್ತಕ್ಕಾಗತ್ತಾ? ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ.
ಇನ್ನು ಇವಾಗ ಬೇಬಿ ಆಗಿದೆ. ಸೊ ಇನ್ನು ಮುಂದೆ ಹೋಗ್ತೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಖಂಡಿತವಾಗ್ಲೂ ವ್ಲಾಗ್ ಕೂಡ ಮಾಡ್ತೀನಿ. ನಾನು ಇವಳೆ ಜಾಸ್ತಿ ಎಂಜಾಯ್ ಮಾಡಿದ್ದು. ಪಾಪು ಮಲ್ಕೊಂಡಿದ್ಲು ಅಂದ್ಬಿಟ್ಟು ಸೊ ವಸಂತ್ ಕೈಯಲ್ಲಿ ಪಾಪುನ ಕೊಟ್ಬಿಟ್ಟು ನಾನು ಡ್ಯಾನ್ಸ್ ಮಾಡ್ತಿದ್ದೆ. ನಾವು ಒಂದು 9 ಡ್ಯಾನ್ಸ್ ಮಾಡಿದ್ವಿ, 8 to 9 ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಸೊ ಊಟಕ್ಕೆ ಹೋಗೋಣ ಅಂತ ಹೇಳ್ತಿದ್ರು. ಸೊ ಹೋಗೋಣ ಅಂತ ನಾನು ಅಂದೆ. ಆಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ನಮ್ಗೆ ಅಲ್ಲಿಂದ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸ್ಪೀಕರ್ ಬೇರೆ ಜಾಸ್ತಿ ಇತ್ತಾ. ಸೊ ಅಲ್ಲಿ ಮ್ಯೂಸಿಕ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಇದು ಯಾವ ಸಾಂಗ್ ಅಂತ ಗೆಸ್ ಮಾಡಿ ಗೈಸ್. ಕುಚ್ಚುಕು 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 ನಿನ್ನ ಚಡ್ಡಿ ದೋಸ್ತಿ ಕಣ್ಣ ಕುಚ್ಚುಕು. ಚಂದ ಹಿಡ್ಕೊಂಡವನ್ ಪಾಪುನ. ಸಾಂಗ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಆಲ್ಮೋಸ್ಟ್ ಹರ್ಷಿತಾ ಯಾರು ಅಂತ ಎಲ್ಲರೂ ನೋಡಿರ್ತೀರ ವ್ಲಾಗಲ್ಲೇ. ನನಗೆ ಹಿಂಗೆ ಫ್ರೆಂಡು ಅಂತ ಫ್ರೆಂಡ್ಶಿಪ್ ವ್ಲಾಗ್ ಕೂಡ ಮಾಡಿದ್ದೀನಿ. ಹೇಗೆ ಅಂತ ನಿಮಗೆ ಗೊತ್ತು ಅನಿಸುತ್ತೆ. ಚಂದುನ ನಮ್ಮ ಪಾಪು ಚಂದು ಜೊತೆ ಹರ್ಷಿತನ ಜೊತೆ ಆರಾಮಾಗಿರ್ತಾಳಪ್ಪ ನಮ್ಮ ಪಾಪು. ಒಂಚೂರು ನಮಗೆ ಏನೂ ಅನ್ನಲ್ಲ ಮತ್ತು ಹಿಂಸೆನೂ ಮಾಡಲ್ಲ ನಮಗೆ. ಚಂದು ಮಾಮನ ಹತ್ರ ಮಾತಾಡ್ತಾ ಇದ್ದಾನಪ್ಪ ನಮ್ಮ ಮಗಳು. ಬಂಗಾರು 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 ಓನು ಮಾಡ್ತಾ ಇದ್ಯಮ್ಮ, ಓನು ಮಾಡ್ತಾ ಇದ್ಯಮ್ಮ. ಇಲ್ಲಿ ಹೇಳಿದಾಳೆ ನಾನಿದ್ದೀನಿ. ಏನು ಕೊಟ್ಟರು? ಬೇಬಿ ಕಾರ್ನ್ ಮಂಚೂರಿಯಾ, ಸಾಸು. ಹೆಂಗೈತೆ ಚಿನ್ನು? ಹೆಂಗೈತೆ? ಚೆನ್ನಾಗಿದೆ. ಮಚ್ಚಿ ಹೆಂಗಾಯ್ತು ರೆಸಾರ್ಟು? ಮಸ್ತಾಗೈತೆ. ಏನೇನು ಮಾಡಿದೆ ಮಚ್ಚಿ ಇವತ್ತು? ಎಲ್ಲ ಥರ ಮಾಡಿದೆ ಮಚ್ಚು. ಹಾಂ, ಎಲ್ಲ ಥರ ಆಟ ಅಪ್ಪ, ಓನ್ಲಿ ಆಟ. ಮೆನ್ಷನ್ ಮಾಡ್ತೀನಿ, ಓನ್ಲಿ ಆಟ. ಹೌದಾ? ಹೇಳು. ನಂಗೆ ಯಾವಾಗ ಇಷ್ಟ ಆಯ್ತು ಗೊತ್ತಾ? ಹೇಳು. ನನಗೆ ಹಾಂ ಜಿಪ್ ಲೈನ್ ಇಷ್ಟ ಆಯಿತು, ಹಾಂ ರಾಕೆಟ್ ಎಜೆಕ್ಟರ್ ಇಷ್ಟ ಆಯಿತು, ಫೈರ್ ಕ್ಯಾಂಪ್ ಇಷ್ಟ ಆಯ್ತು. ಆಮೇಲೆ ಫೈರ್ ಕ್ಯಾಂಪ್ ಇಷ್ಟ ಆಯಿತು. ಹಾಂ. ಇಲ್ಲಂತೂ ಫುಡ್ಡು ಸಕ್ಕತ್ತಾಗಿದೆ. ಫುಡ್ ಚೆನ್ನಾಗಿತ್ತಲ್ಲ ಪ್ರಿಯಾ? ನಾನ್ ಫುಡ್ ವೆಜ್ ಚೆನ್ನಾಗಿ. ಸಕ್ಕತ್ತಾಗಿದೆ. ಮಧ್ಯಾಹ್ನ ಫುಡ್ಡು ಚೆನ್ನಾಗಿತ್ತು. ಇವಾಗಲೂ ನೋಡಿ ಪ್ಯಾಕೇಜು ಕರೆಕ್ಟ್. ಕನಕಪುರದಲ್ಲಿರೋದು. ಇದು ತುಂಬ ಕಡೆ ಬ್ರಾಂಚಸ್ ಇದೆ. ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ. ಸಕ್ಕತ್ ಎಂಜಾಯ್ ಮಾಡ್ತಿದ್ದೀನಿ. ಮಸ್ತಾಗೈತಪ್ಪ. ಎಂಜಾಯ್ ಮಾಡಿದ್ರಿ. ಬಟ್ ಫುಡ್ ಅಂತೂ ಸಕ್ಕತ್ತಾಗಿದೆ. ಅದಂತೂ 100% ಕೊಡ್ಬೋದು. 5 on 5 ಕೊಡ್ಬೋದು ಫುಡ್ಗೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಸಕ್ಕತ್ತಾಗಿದೆ. ನನ್ನ ಲೈಫಲ್ಲೇ ಯಾವತ್ತೂ ಈ ಥರ ಎಂಜಾಯ್ ಮಾಡಿಲ್ಲ. ಇವತ್ತು ಎಂಜಾಯ್ ಮಾಡಿದ್ವಿ. ಮಸ್ತಾಗಿದೆ ಅಂತ. ಇಬ್ರ ಕಡೆಗೆ ಹೋಗ್ಬಿಡ್ರಿ. ನಮಗೋಸ್ಕರ ಮಾಡೋದು ಮಚ್ಚ ಆಗ್ತಿರೋದು. ಅಲ್ಲಿಗೆ ಮಾಡ್ತೀನಿ ಇವಾಗ. ಮಾಡಿದ್ದೀನಿ. ಅನ್ಲಿಮಿಟೆಡ್ ಅಪ್ಪ. ಅದಕ್ಕೆ ನಾವೆಲ್ಲ ಪಕ್ಕಡ ತಿಂತೀವಿ, ತಲೆಗೆ ಎತ್ಕೊಬಂದು ನಮ್ಮೆಲ್ಲ ಪಕ್ಕಡ ತಿಂತಲ್ಲಪ್ಪ. ಹೆಂಗೈತೆ ಫುಡ್ಸು? ಅವಾಗ ಪ್ರಿಯಾ ಹೆಂಗೈತೆ ಫುಡ್ಡು? ಫುಡ್ ಮಾತ್ರ ನೋ ಕಂಪ್ಲೇಂಟ್. ಅಲ್ಲ ನೋಡು, ಅವಾಗಲೇ ಏನು ಇರಲಿಲ್ಲ, ಇವಾಗ ನೋಡಿ ಇಷ್ಟು ತಿಂತೀಯ ನೀನು? ಹಾಂ, ಎಲ್ಲರೂ ತಿಂದರೆ ತಿನ್ಬೋದು. ತುಂಬ ಚೆನ್ನಾಗಿದೆ ಟೇಸ್ಟ್ ಅಲ್ಲ? ಕಬಾಬ್ ಮಾತ್ರ ಮಸ್ತಾಗಿದೆ. ನೋಡು ಅಪ್ಪನೂ ಮಾಡಿದ್ದಾರೆ. ಫುಲ್ ಇಲ್ಲ. ಥ್ಯಾಂಕ್ಸ್. ಟೇಸ್ಟ್ ನೈಸೆ. ಇದರಿಂದ ಕಬಾಬ್ ಸೂಪರ್. ವೆಲ್ಕಮ್. ಊಟ ಫುಲ್ ಆಗಿದೆ. ಡಿನ್ನರ್ ಇವಾಗ ಮಲ್ಕೋಬೇಕು. ಹೆವಿ ಲೋಡ್ ಆಗ್ಬಿಟ್ಟೈತೆ, ಆಗ್ತಾ ಇಲ್ಲ. ಇವಾಗ ಕಾಟೇಜ್ ಹತ್ರ ಬಂದಿದ್ದೀವಿ. ಡೋರ್ ತೆಗಿಯೋ ಚಂದು. ಸೀಟು ಫುಲ್ ಪೀಸು. ಅಯ್ಯೋ ಫುಲ್ ಪೀಸಾ ಗೈಸ್ ಇವಾಗ ಕಾಫಿ ಕುಡಿತಾ ಇದ್ವಿ. ಬೆಳಗ್ಗೆ ಎದ್ವಿ,
ಕುಡಿತಾ ಇದ್ದೀವಿ. ನಾವು ಆ್ಯಕ್ಚುಲಿ ಡೇ ಔಟ್ಗೆಲ್ಲ ಬಂದಿರೋದು, ನೈಟ್ ಸ್ಟೇಗೆ ಬಂದಿರೋದು. ಇವಾಗ ಚೆಕ್ಔಟ್ ಆಗಬೇಕು 11ಗೆ. ಕಾಫಿ ಚೆನ್ನಾಗಿದೆ, ಒಂಥರ ರಿಫ್ರೆಶಿಂಗ್ ಆಗ್ತದೆ. ರೆಡಿ ಇದೆ, ತಿನ್ನಬೇಕು ಇವಾಗ ಅಷ್ಟೇ. ಇವಾಗ ಅಲ್ವಾ ನಿದರ್ ಚೆನ್ನಾಗಿದೆ, ಮಸ್ತಾಗಿದೆ. ಎಂದು ಏನೋ ಇಷ್ಟು ಬೇಗ ತಿಂತಿದ್ಯಾ? ಹೆಂಗಿದೆ ಟಿಫನು ಹರ್ಷಿ? ಟಿಫನ್ ತಿಂತಿದ್ವಿ ಗೈಸ್. ಇವಾಗ ಚೆಕ್ಔಟ್ ಆಗ್ಬೇಕು. ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ ಗೈಸ್. ಬೇಜಾರಾಗ್ತಿತ್ತು ಮನೆಗೆ ಹೋಗೋಕ್ಕೆ ಇವಾಗ. ಹೌದಾ? ಹಾಂ, ಪಾಪು ನೋಡಿ ಎದ್ದೈತೆ. ಪಾಪು ಎದ್ದೈತೆ, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಟೈಮ್ ಬಂದು 10:45 ಅನಿಸುತ್ತೆ, 10:30. ಇವಾಗ ಹೋಗ್ತಾ ಇದ್ದೀವಿ, ಚೆಕ್ಔಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ. 1 ಅವರ್ ಇಲ್ಲಿಂದ ಮನೆ. 1 ಅವರ್ ಆಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್. ಬಾಯ್ ಮಾಡೆ. ಬಾಯ್. ಒಂದು 2 ಕೈನೂ ಇಲ್ಲಪ್ಪ ಬಾಯ್.